ನಾನು ಕಮಿಂಗ್ ಜನ್ರೇಷನ್ಸ್ಗೂ ಅದೇ ಹೇಳಕ್ ನೋಡ್ತೀನಿ. ನಮ್ಮ ಡ್ಯಾಡಿ ಮಾಡಿಟ್ಟಿದ್ದಾರೆ, ಅವ್ರು ಮಾಡಿಟ್ಟಿದ್ದಾರೆ ಅಂತ ಇರಬೇಡಿ. ನೀವು ಇಂಡಿಪೆಂಡೆಂಟ್ ಆಗಿ ಬೆಳೀರಿ. ನಿಮ್ಗೆ ತಿಳ್ಕೊಳಕ್ ತುಂಬಾ ಆಪ್ಷನ್ಸ್ ಇದೆ. ಕಲೀರಿ, ಹೊಸ ಹೊಸ ಐಡಿಯಾಸ್ ಇಂಪ್ಲಿಮೆಂಟ್ಸ್ ಮಾಡಿ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ಎಲ್ಲ ಡಿಸ್ಕಸ್ ಮಾಡಿ ಏನಾದ್ರೂ ಒಂದು ಔಟ್ಪುಟ್ ತಗೋರಿ. ನಿಮ್ದು ಟ್ಯಾಲೆಂಟ್ ಶೋಸ್ ಅಲ್ಲೇ ಇಡಬೇಡಿ, ಹೊರಗಾಕಿ ಅಂತ ಹೇಳ್ತೀನಿ. ಪ್ರತಿಯೊಂದು ವಸ್ತುಗೆ ಸಾಲ ತಗೊಳಕ್ಕೆ ನಮಗೆ ಅಂಜಿಕೆನೇ ಇಲ್ಲ. ಮೊದಲು ಸಾಲ ಮಾಡಿದ್ರೆ ಹೆಂಗೆ ಕೊಡ್ತಿರ್ಕಿಲ್ಲ, ಬಿಡಪ್ಪ ಒಂದು ಸಾಲಗಾರನು. ಇವತ್ತು ಸಾಲ ಇಲ್ಲ ಅಂದ್ರೆ ಬದುಕಕ್ಕಾಗತ್ತಲ್ಲ, ಹೇಗೆ ಮಾಡಬೇಕು? ಇದರಾಗಿಂದ ನಾವು ಯುವಕರು ಹೊರಗೆ ಬರಬೇಕು, ಸಾಲ ಮುಕ್ತ ಜೀವನ ನಡೆಸಬೇಕು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಇದು ನಿಮ್ ಇಂಡೋರ್ ಡೈನಿಂಗ್ ಹಾಲ್ ಅಂತ ಹೇಳಿದ್ನಲ್ಲ, ಇದು ಔಟ್ಡೋರ್ ಡೈನಿಂಗ್ ಹಾಲ್. ಓ ಇದಾ? ಇದು ಔಟ್ಡೋರ್. ಇಲ್ಲಿ ಊಟ ಕೂತ್ಕೋತೀರಿ? ಎಲ್ಲ ಇಲ್ಲೇ ಕುಂತ್ಕೊಂಡು ಊಟ ಮಾಡ್ತೀವಿ. ಹೌದಾ? ಯಾವಾಗ? ಆಫ್ಟರ್ನೂನ್ಸ್ ಅದು ಯಾವಾಗ ಬಂದಿರ್ತೀವಲ್ಲ, ಸೊ ಇಲ್ಲೇ ಕುಂತ ಊಟ ಮಾಡ್ತೀವಿ. ಅಡುಗೆ ಅಲ್ಲಿಂದ ತಗೊಂಬಂದ? ಒಮ್ಮೊಮ್ಮೆ ಇಲ್ಲೇ ಮಾಡ್ತೀವಿ ಅಡುಗೆ. ಓಕೆ. ಇದು ಈಗ ನಿಮ್ದೆ? ಹಾ. ಒಟ್ಟಿನಲ್ಲಿ ಇಂಥದ್ದೊಂದು ಏನೋ ಪ್ರಾಜೆಕ್ಟ್ ತಗೊಂಡು ಇಲ್ಲಿ ಮಾಡಕ್ ಶುರು ಮಾಡ್ತೀವಿ. ಓಕೆ. ಆರ್ಟಿಫಿಷಿಯಲಿ ಮತ್ತೊಮ್ಮೆ ರೀಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಪ್ಲೇಸಸ್ ಆಗಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಬರುತ್ತಲ್ಲ ಆ ತರ ಹೋಗಿ. ಇದು ಲೋಟಸ್ ಪಾಂಡು, ಒಂದು 5 ತರ ಕಲರ್ಸ್ ಲೋಟಸ್ ಇದೆ. 5 ತರ? ಹೌದಾ? ಯೆಲ್ಲೋ, ಪಿಂಕ್, ವೈಟ್. ಓಹೋ, ಅದು ಏನು ಬಾವಿ ಇದು ಸೇದೋ ಈ ತರ ಮಾಡಿದ್ವಿ. ಅದನ್ನ ನೀವು ಕ್ರಿಯೇಟ್ ಮಾಡಿರೋದು? ಕ್ರಿಯೇಟ್ ಮಾಡಿದ್ರು. ಸೊ ಇರೋ ಜಾಗನೇ ನೀವು ಒಂದು ಫೀಲ್ ಬೇರೆ ಮಾಡಿದ್ದೀರಿ ನೀವು? ಎಲ್ಲ ಇಲ್ಲೇ ನೋಡ್ಬೇಕು ಅಂತೇಳಿ. ಇದು ನಮ್ದು ಜಾಗ ಇತ್ತು ಹಳೇದು, ಸೊ ಅಲ್ಲಿ ಕಲ್ಲು ಉಳ್ದಿದ್ವು. ಅದನ್ನೇ ಕೋಟೆ ತರ ಕಟ್ಟಿದ್ವಿ, ಕಲ್ಲು ಉಳ್ದಿದ್ ಕಡ್ಲಿಂದ. ಆಮೇಲೆ ಇದು ಏನಂತಾರ ಅದಕ್ಕೆ? ಹಳ್ಳಿಯಲ್ಲಿ ನೋಡಿದೀವಲ್ಲಪ್ಪ, ಏನು ಇದು ಅದು ನೆನಪಿದೆಯಾ ರವಿ? ಕೋಟೆ. ಅದೇ ಕೋಟೆ. ತೋಪು ಮೇಲೆ. ಓಕೆ. ಅವೆಲ್ಲ ಟೈರ್ ರಿಮ್ ಮಾಡಿದ್ದು. ಯಾವುದು? ತೋಪುಗಳು ನೋಡ್ರಲ್ಲ. ಅಯ್ಯೋ ಶಿವನೇ, ನಾನು ಕಬ್ಬಿಣದ್ದೇ ತಂದು ಟೈರ್ ರಿಮ್ ಆಯ್ತು. ಓಕೆ, ಹಂಗೆ ಅನ್ಸೋದೇ ಇಲ್ಲ ಅದು ಅಲ್ಲ, ಒಂದೇನೋ ಫೀಲ್ ಕೊಡುತ್ತೆ ಅದು. ಓಕೆ, ಸೂಪರ್. ಇದೆಲ್ಲ ವಾಕಿಂಗ್ ಮಾಡೋದಕ್ಕೆ ಅದನ್ನೆಲ್ಲ ಮಾಡಿದ್ದೀರಿ? ಓಕೆ. ನಿಮ್ಗೆ ಅದೇ ಹೇಳ್ದಲ್ಲ, ಹೆಂಗ್ ಬೇಕಂಗ್ ಮನೆಗೆ ಹೋಗ್ಬೋದು ಅಂತ ಹೇಳಿ. ಇಲ್ಲಿಂದ ಹೋಗ್ಬೋದಾ? ಇಲ್ಲಿಂದ ಹೋಗ್ಬೋದು. ಇಲ್ಲಿ ವಾಟರ್ ಫೌಂಟೇನ್, ಇಂಡೋರ್ ಗಾರ್ಡನ್ ಮಾಡ್ಕೊಂಡಿವಿ. ಸೊ ಇದು ಬಂದ್ ಆಗಿದೆ, ಈಗ ಜಸ್ಟ್ ಬಂದ್ ಮಾಡಿದ್ರು. ಸೊ ಇಲ್ಲೆಲ್ಲ ನೀರಿರುತ್ತೆ. ಓಕೆ. ಇದು ಟೆಂಪಲ್ಸ್ ಅಲ್ಲಿ ಕಲ್ಯಾಣಿ ಅಂತ ಬರುತ್ತೆ, ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದು. ಓಕೆ. ಸೂಪರ್. ಸೊ ನಮಗೇನೇನು ಐಡಿಯಾಸ್ ಬರ್ತಾವಲ್ಲ, ಸೊ ಎಲ್ಲ ಐಡಿಯಾಸು ಒಂದ್ರಲ್ಲೇ ಇನ್ಸ್ಟಾಲ್ ಮಾಡಿ ನಮ್ಗೆ ತರ ಪ್ರಿಪೇರ್ ಮಾಡಿ. ಮಾಡಲು ಭಾಳ ಚೆನ್ನಾಗಿದೆ ಅದು. ಯಾರ ನೋಡಿ ಹಿಂಗೂ ಮಾಡ್ಬೋದು ಪ್ಲಾನ್ ಅಂತ. ಗಾರ್ಡನ್ ಎಲ್ಲ ರಾ ಇಟ್ಟಿದ್ದೀವಿ. ಸೊ ಈ ತರ ಏನ್ ಪ್ಲಾನ್ ಮಾಡಿ ಮಾಡ್ಬೇಕಂತೇನಿಲ್ಲ. ಸೊ ಇಲ್ಲೊಂದು ಇಂಡೋರ್ ಗಾರ್ಡನ್ ಇದೆ. ಇನ್ನೊಂದು ಗಾರ್ಡನ್ ಇದೆಯಾ? ಇಲ್ಲಿ ಇದನ್ನದಾವ ಆಮೇನಾ? ಇಲ್ಲಿ ಎಲ್ಲ ಚಿಕ್ಕವನಿದ್ದಾಗ ತಗೊಂಬಂದಿದ್ವು, ಈಗ ಎಷ್ಟೆಲ್ಲ ದೊಡ್ಡ. ಓಹೋ, ಹೌದಾ? ಎಷ್ಟು ವರ್ಷ ಇದ್ರಿ ಹಂಗಾರೆ? ಈ 5-6 ಇಯರ್ಸ್ ಇದಾವ. ಹೌದಾ? ಏನ್ ಹಾಕ್ತಿರಿ ಫುಡ್ ಇವಕ್ಕೆ? ಅದ್ರ ಆಮೆ ಫುಡ್ ಸಿಗುತ್ತೆ. ಹೌದಾ? ಇನ್ನು ದೊಡ್ಡ ಇದ್ದು ಪ್ರಾಬ್ಲಮ್ ಆಗಿ ಎಕ್ಸ್ಪೈರ್ ಆಗಿ 7-8 ಆಮೆ ಇದ್ದು. ಮತ್ತೇನಾಯ್ತು? ಅದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅದ್ರದ್ದು ನೀರ್ ಚೇಂಜ್ ಆಗುತ್ತೆ. ಇವತ್ರದ್ದು ರೂಢಿ ಇದೆ, ಯಾಕಂದ್ರೆ ನಾವ್ ಸಾಕಿದ್ವು ಅವೆಲ್ಲ ಸಿಕ್ಕಿದ್ವು ಇಲ್ಲೇ ಫಾರ್ಮ್ ಅಲ್ಲೇನೆ. ಆಮೇಲೆ ಮಳೆಗಾಲದಲ್ಲಿ ಸಿಗುತ್ತೆ ಆಮೆ.
ಅವ್ರದ್ದೇನೋ ಏಜ್ ಪ್ರಾಬ್ಲಮ್ ಆಗಿತ್ತು, ಏನೋ ಆಯ್ತು, ಎಳ್ಳೆ ಎಕ್ಸ್ಪೈರ್ ಆದ್ರೆ 2-3 ಒಂದು ತಗೊಂಡು ಹೋದ್ರು ಒಂದಿಬ್ರು ಹಾ ಬೇಕಂತೇಳಿ ಸಾಕ್ಲಿಕ್ಕೆ. ಸೊ ಇವ್ ನಾವು ಒಂದು ಸಣ್ಣ ಇಷ್ಟ ಇದ್ದ ತಗೊಂಬಂದು ಸಾಕಿದ್ದು. ಓಹೋ ಹೋ ಹಾ ನೋಡ್ರಿ. 8 years ಆಯ್ತು ಅದ್ರ ಜೊತೆ ಅಟ್ಯಾಚ್ಮೆಂಟ್ ಇತ್ತು. 4-5 years ಆಯ್ತು. ಒಂದು 8 years ಇದೆ, ಒಂದು 4-5 years ಇಂದ ಸಣ್ಣದು. ಬಟ್ ಯಾವ ಸತ್ಗಿತ್ತದ ಬೇಜಾರಾಗ್ತದೆ ಬಾಳ್ ಪ್ರಾಣಿಗಳ ಮೇಲೆ ಅಟ್ಯಾಚ್ಮೆಂಟ್ ಭಾಳ ಇದೆ. ಆಕ್ಚುಲಿ ಪ್ರಾಣಿಗಳ ಮೇಲೆ ಅಟ್ಯಾಚ್ಮೆಂಟ್ಸ್ ತುಂಬಾ ಇದೆ. ಆದ್ರೆ ಹೆಂಗಾಗುತ್ತೆ ಅದ್ ದಿನ ನಾವು ಅದ್ರ ಜೊತೆ ಕನೆಕ್ಟಿವಿಟಿ ಇರುತ್ತಲ್ಲ, ಅದು ಸ್ವಲ್ಪ ದಿನ ಬೇಜಾರಾಗುತ್ತೆ. ಪ್ರಕೃತಿ ನಿಯಮ ಅಲ್ಲ, ಏನ್ ಮಾಡಕ್ಕಾಗಲ್ಲ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಬೇಜಾರಂತ ಆಗುತ್ತೆ. ಬೇಜಾರಂತೂ ಖಂಡಿತ. ಗುರ್ತಿಡಿತಾವ ಈ ತೆಗಿತೀವಲ್ಲ, ತೆಗದ್ಮೇಲೆ ಹಿಂಗ್ ಬಳ್ಳ ಮಾಡಂತ್ಲೆ ಮುಂದ್ ಬರ್ತಾವ, ಇದ್ ಮಾಡ್ತಾವೆಲ್ಲ ಮಾಡ್ತಾವ. ತೋರಿಸ್ತೀರಿ ತೆಗಿಯೋದು ಅಂದ್ರೆ ಅಲ್ಲಿ ಟೈಟ್ ಮಾಡಿದಾರೆ. ಹೆಂಗ್ ಆಗ್ತೈತಿ, ಯಾರೇ ಬಂದ್ರು ನೋಡಕ್ ಬಂದ್ ಬರ್ತಾರ, ನಮಗೂ ಕೊಡಿ ಅಂತ ಜೀನ್ ಗೂಡಿದೆ ಮೋಸ್ಟ್ಲಿ. ಅದಕ್ಕೆ ನಾನು ಸರ್ಸ್ತಿಲ್ಲ ಡಿಸ್ಟರ್ಬ್ ಆಗುತ್ತೆ. ಡಿಸ್ಟರ್ಬ್. ಈ ಕಡೆ ಹೋದ್ರೆ ಅಲ್ಲೇ ಹೊರಗಿಂದ ಬರ್ಬೋದು. ಹೊರಗಿಂದ ಬರ್ಬೋದು. ನಿಮ್ಗೆ ಅದೇ ಹೇಳ್ದಲ್ಲ, ಮನೇಲಿ ಹೆಂಗ್ ಬೇಕಂದ್ರೆ ಎಲ್ಲ ಕಡೆ ಆಟ ಆಡ್ಲಿಕ್ಕೆ ಚೆನ್ನಾಗಿದೆ. ಹೈಡ್ ಅಂಡ್ ಸಿಕ್ ಇಲ್ಲಿ ಹಿಂದ್ಗಡೆನೂ ಒಂದ್ ಡೋರ್ ಇದೆ, ಮತ್ತೆ ಹೊರಗೆ ಫುಲ್ ಹೊರ ಹೋಗ್ಲಿಕ್ಕೆ ಎಲ್ಲ ಕಡೆ ಕನೆಕ್ಟಿವಿಟಿ. ರಾಕ್ಸಿ ಇಲ್ಲಿ ನೋಡಿ ಯಾರು ಬಂದರು. ಸೇ ಹಾಯ್. ಬರ್ಲಿಕ್ಕೆ ಒಟ್ಟು ಎಲ್ಲರ ಜೊತೆ ಇರ್ತೀನಿ. ಎಲ್ಲರೂ ನನ್ಗೂ ಹೇಳ್ರಿ, ನಾನು ಕೇಳ್ತೀನಿ. ಇಲ್ಲಿ ಹಳೆ ಮನೇಲಿ Family members ತರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೀವೇ ಹ್ಯಾಂಡಲ್ ಮಾಡ್ತೀರಂತೆ. ಬಿಸ್ನೆಸ್ ಹ್ಯಾಂಡಲ್ ಮಾಡ್ತಿದ್ದೀನಿ. ಬಹಳ ದೊಡ್ಡ ಬಿಸ್ನೆಸ್ ಹೇಗೆ ಮಾಡ್ತೀರಿ? ಇಲ್ಲ ಹಂಗೇನ್ ಪ್ರೆಷರ್ ಅನ್ಸಲ್ಲ. ಡೈಲಿ ರೂಟೀನ್ ಇರುತ್ತಲ್ಲ, ಈ ಟಿಪಿ ಇಷ್ಟು ದಿನ ಇದ್ ಮಾಡ್ಬೇಕು ಅಂತ, ಆ ತರ ಮಾಡ್ಕೊಂಡು ಪೇರೆಂಟ್ಸ್ ಗೈಡೆನ್ಸ್ ಇಂದ ವರ್ಕ್ ಮಾಡ್ತಿದ್ದೀನಿ. ಓಕೆ, ಅಕೌಂಟ್ಸ್ ದೊಡ್ಡ ಜವಾಬ್ದಾರಿ ನಿಮ್ದು ಹಂಗಾರೆ. ಡೇ ಟು ಡೇ ಅಪ್ಡೇಟ್ಸ್ ನೋಡ್ತೀವಿ, ಏನಾಗ್ತದೆ ಎಲ್ಲ. ನೀವೇ ಆಯ್ಕೆ ಮಾಡ್ಕೊಂಡಿದ್ದ, ಪಪ್ಪ ಹೇಳಿದ್ದ? ಇಲ್ಲ, ನನ್ ಮುಂಚೆಯಿಂದಾನು ಬಿಸ್ನೆಸ್ ಮಾಡ್ಬೇಕು ಅಂತ ಇತ್ತು ತಲೆಯಲ್ಲಿ. ಫ್ರಮ್ ಚೈಲ್ಡ್ಹುಡ್ ಏನಾದ್ರೂ ಮಾಡಿದ್ರೆ ಯಾವುದೇ ಇರ್ಲಿ ಅದು ಬಿಸ್ನೆಸ್ ಫೀಲ್ಡ್ ಅಲ್ಲೇ ಆಗ್ಲಿ ಅಂತ ಇತ್ತು. ಅವಾಗ ಕೇಳಿದಾಗ ಸೈನ್ಸ್ ಮಾಡ್ತೀಯಾ ಕಾಮರ್ಸ್ ಮಾಡ್ತೀಯಾ ಅಂದಾಗ ಅದು ಎಂಡ್ ಲಾಸ್ಟ್ ಹೋಗಿ ಬಿಸ್ನೆಸ್ಗೆ ಯಾವ್ದು ರಿಲೇಟೇಬಲ್ ಆಗ್ತದೆ ಅದು ಹೋಗಿ ಅಡ್ಮಿಷನ್ ಮಾಡ್ಬರೋಣ ಅಂತ ನಂದಿತ್ತು. ಸೊ ಐ ಹ್ಯಾವ್ ಚೂಸನ್ ಅಕಾರ್ಡಿಂಗ್ ಟು ಮೈ ಚಾಯ್ಸ್. ಈಗ ಹಂಗಾರೆ ಮುಂದೆ ಇದನ್ನ ರನ್ ಮಾಡ್ತೀರಿ? ಹಾಂ, ಎಸ್, ಶೋ ರನ್ ಮಾಡ್ತೀನಿ. ನಿಮ್ಮ ಪಪ್ಪ ಅವ್ರನ್ನ ಉತ್ತರಾಧಿಕಾರಿಗಳು. ಓಕೆ. ಹಾಂ, ಇದು ಹೆಂಗಿದೆ ಅಲ್ಲ, ಇದನ್ನ ಇನ್ನೂ ಸ್ವಲ್ಪ ಡೆವಲಪ್ ಮಾಡಿಕೊಂಡು ಇಲ್ಲಿ ಸೊಸೈಟಿಗೆ ಯಾವ ಥರ ಕೆಮಿಕಲ್ಸ್ ಇನ್ನೂ ಬೇಕಾಗಬಹುದು ಅಂತ ವಿಚಾರ ಮಾಡಿಕೊಂಡು ನೆಕ್ಸ್ಟ್ ಫಾರ್ವರ್ಡ್ ಮಾಡಬೇಕು ಅಂತ ಇದ್ದೀವಿ. ಪ್ಲಾನ್ ಚಾಲೆಂಜಸ್ ಇದೆ ಆ್ಯಕ್ಚುಲಿ. ಕಾಲಕ್ಕೆ ಬೇರೆ ಬೇರೆ ಆಗ್ತಾ ಬಂದಿದೆ. ಇವತ್ತಿನ ಚಾಲೆಂಜಸ್ ಏನು, ಅವತ್ತಿಗೆ ಅವ್ರಿದ್ದು ಚಾಲೆಂಜಸ್ ಏನು ಅಂತ? ಅವತ್ತು ಅವ್ರಿಗೆ ಇವತ್ತು ನಮ್ಗೆ ಸೋರ್ಸ್ ತುಂಬ ಇದೆ, ಎಲ್ಲ ಕನೆಕ್ಟಿವಿಟಿ ಜಾಸ್ತಿ ಇದೆ. ಆವಾಗ ಇರಲಿಲ್ಲ, ಅವರೇ ಹೋಗ್ಬಿಟ್ಟು ಕೇಳಿ ಎಲ್ಲ ಮಾಡಬೇಕಾಗ್ತಿತ್ತು. ಬಟ್ ಇವಾಗ ನಮಗೆ ಜಸ್ಟ್ ಒಂದು ಕಡೆ ಕಾಲ್ ಅಟೆಂಡ್ ಮಾಡಿ ಏನಾದ್ರು ಸೋರ್ಸ್ ಕೇಳಬೇಕಾದ್ರೆ ಒಬ್ರಿಗೊಬ್ರು ಹೆಲ್ಪ್ ತೊಗೊಂಡು ಈಸಿಲಿ ಕನೆಕ್ಟಿವ್ ಮಾಡ್ತೀವಿ, ಆ ಥರ. ಓಕೆ. ಮಾರ್ಕೆಟನ್ನು ಇಂಪ್ರೂವ್ ಮಾಡೋದಕ್ಕೆ ಅದು ಆ ಥರದ್ದು ಏನಾದರೂ? ಮಾರ್ಕೆಟ್ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದರೆ ನಾವು ಗುಡ್ ವಿಲ್ ಮೇಂಟೈನ್ ಮಾಡಬೇಕು ಫಸ್ಟು. ಆಮೇಲೆ ನಾವು ಕಸ್ಟಮರ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ ಫಸ್ಟ್ ತಿಳ್ಕೊಬೇಕು. ಅದು ಆಮೇಲೆ ಈ ಊರಲ್ಲಿ ಅದು ಬೇಕಾಗಿದೆ ಅಂತ ನೆಸಸರಿ ಎಸೆನ್ಷಿಯಲ್ ಥಿಂಗ್ಸ್ ಎಲ್ಲ ನೋಡಿಕೊಂಡು ಸ್ಟಡಿ ಮಾಡ್ಕೊಂಡು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಇಂಪ್ಲಿಮೆಂಟ್ ಮಾಡಬೇಕು. ಕಾಂಪಿಟೇಷನ್ ಬಗ್ಗೆ ಏನು ಹೇಳ್ತೀರಿ? ತುಂಬ ಇದೆ ಸರ್ ಕಾಂಪಿಟೇಷನ್ಸ್. ಅಲ್ಲ, ಚಾಲೆಂಜಸ್ ಫೇಸ್ ಮಾಡಬೇಕು. ನಮ್ಮಲ್ಲಿ ಏನು ರಾ ಮಟೀರಿಯಲಲ್ಲಿ ಏನು ಡಿಫೆಕ್ಟಿವ್ ಇದೆ, ಫಸ್ಟ್ ನಾವು ಏನಾದರೂ ಚಾಲೆಂಜಸ್ ಅಪ್ಗ್ರೇಡ್ ಹೋಗಬೇಕಾದ್ರೆ ಡಿಫೆಕ್ಟಿವ್ ಏನಿದ್ದಾವೆ ನಮ್ಮಲ್ಲಿ ಅಂತ ನೋಡಬೇಕು. ನಮ್ಮ ಕಾಂಪಿಟೇಟರ್ಸ್ ಯಾವ ಥರ ಏನು ಮಾಡ್ತಿದ್ದಾರೆ ಅದರಲ್ಲಿ ನಾವು ಲುಕಪ್ ಮಾಡಬೇಕು. ಅದು ಲುಕಪ್ ಮಾಡಿಕೊಂಡು ನಾವು ಯಾವ ಥರ ಮಾರ್ಕೆಟಿಗೆ ಹೋದಾಗ ಕಾಂಪಿಟೇಟರ್ಸ್ ಯಾವ ಥರ ಇದ್ದಾರೆ, ಅವ್ರ ಮೈಂಡ್ ಸೆಟ್ ಏನಿದೆ, ನಮ್ಮ ಮೈಂಡ್ ಸೆಟ್ಗೆ ಯಾವ ಮ್ಯಾಚ್ ಆಗುತ್ತೆ ಅದೆಲ್ಲ ತಿಳ್ಕೊಂಡು ಮಾಡಬೇಕು ಸರ್. ನಾನು ಕಮಿಂಗ್ ಜನ್ರೇಷನ್ಸ್ಗೂ ಅದೇ ಹೇಳಕ್ ನೋಡ್ತೀನಿ. ನಮ್ಮ ಡ್ಯಾಡಿ ಮಾಡಿಟ್ಟಿದ್ದಾರೆ, ಅವ್ರು ಮಾಡಿಟ್ಟಿದ್ದಾರೆ ಅಂತ ಇರಬೇಡಿ. ನೀವು ಇಂಡಿಪೆಂಡೆಂಟ್ ಆಗಿ ಬೆಳೀರಿ. ನಿಮ್ಗೆ ತಿಳ್ಕೊಳಕ್ ತುಂಬಾ ಆಪ್ಷನ್ಸ್ ಇದೆ. ಕಲೀರಿ, ಹೊಸ ಹೊಸ ಐಡಿಯಾಸ್ ಇಂಪ್ಲಿಮೆಂಟ್ಸ್ ಮಾಡಿ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ಎಲ್ಲ ಡಿಸ್ಕಸ್ ಮಾಡಿ ಏನಾದ್ರು ಒಂದು ಔಟ್ಪುಟ್ ತಗೋರಿ. ನಿಮ್ದು ಟ್ಯಾಲೆಂಟ್ ಶೋಸ್ ಅಲ್ಲೇ ಇಡಬೇಡಿ, ಹೊರಗಾಕಿ ಅಂತ ಹೇಳ್ತೀನಿ. ಅಂದ್ರೆ ಅಪ್ಪ ಮಾಡಿದ್ದನ್ನ ನಡೆಸ್ಕೊಂಡು ಹೋಗೋದ ಟ್ಯಾಲೆಂಟ್ ಅಲ್ಲ,
ಅದ್ರ ಜೊತೆಗೆ ನೀವೇನ್ ಆಡ್ ಮಾಡ್ತೀರಿ? ಆಡ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಓಕೆ. ಈಗ ಅವರು ಒಂದು ಇನ್ಫ್ರಾಸ್ಟ್ರಕ್ಚರ್ ಹಾಕೊಡ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ಹಾಕ್ಬಿಟ್ಟು ಎಕ್ಸಾಂಪಲ್ ಒಂದು ಸ್ಕೂಲ್ ಇರುತ್ತೆ, ಸ್ಕೂಲ್ ಬಿಲ್ಡಪ್ ಮಾಡಿದ್ವಿ, ಆದ್ರೆ ಅಲ್ಲಿ ಲೆಕ್ಚರರ್ಸ್ಗೆ ಯಾವ ತರ ತಗೋಬೇಕು, ಹುಡುಗರ್ನ ಹೆಂಗ್ ಕರ್ಕೋಬೇಕು ಅಂತ ನೀವು ಫಾರ್ವರ್ಡ್ ಥಿಂಕ್ ಮಾಡ್ಬೇಕು. ಆ ಹುಡುಗರಿಗೆ ಯಾವ ತರ ಎಜುಕೇಶನ್ಸ್ ಕೊಟ್ರೆ ಅವ್ರ ಅಟ್ರಾಕ್ಟ್ ಆಗ್ತಾರೆ. ಈಗಿನ ಜನರೇಷನ್ಸ್ ಮಾಡ್ಯೂಲ್ಸ್ ಯಾವ ತರ ಹೇಳಿದ್ರೆ ಅವ್ರಿಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ನಾವು ನೋಡ್ಕೋಬೇಕು ಸರ್. ಸೊ ಓಕೆ ಓಕೆ. ಓ, ದಿನನಿತ್ಯ ನೀವು ಇದನ್ನ ಸ್ಟಡಿ ಮಾಡ್ತಾ ಇರ್ತೀರಿ, ಇದನ್ನ ಸರ್ಚ್ ಮಾಡ್ತಾ ಇರ್ತೀರಿ, ಹ್ಯಾಕ್ ಬೇರೆ ಕಂಪ್ನಿ ರನ್ ಆಗ್ತಿದೆ ನಾವ್ ಯಾವ ತರ ಮಾಡ್ಬೇಕು ಅಂತ. ಓ, ಅದ್ರ ಮೇಲೆ ಕಂಪ್ನಿ ಬಿಲ್ಡ್ ಆಗುತ್ತೆ ಮತ್ತು ಉಳಿಯುತ್ತೆ ಅಂತ. ಈಗ ಮಾಡೋದೊಂದಲ್ಲ, ಉಳಿಸ್ಕೊಳ್ಳೋದು ಸೇವಿಂಗ್ಸ್ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಸರ್ ಇವಾಗ. ಯಾಕಂದ್ರೆ ಸೋರ್ಸ್ ಆಫ್ ಇನ್ಕಮ್ ಅಷ್ಟೇ ಇದ್ದಾಗ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಲ್ಲ, ಅಷ್ಟರಲ್ಲೇ ನಾವ್ ಎಷ್ಟು ಉಳಿಸ್ಕೋಬೇಕು ಅಂತ ನೋಡ್ಬೇಕಾಗತ್ತೆ. ಎಷ್ಟು ಕಳ್ಸಿದೀವಿ ಅಷ್ಟೇ ಖಾಲಿ ಮಾಡೋದಲ್ಲ. ಅಟ್ ಲಾಸ್ಟ್ ನಮ್ಗಂತ ಏನಾದ್ರು ಒಂದ್ ಸ್ವಲ್ಪ ಸೇವಿಂಗ್ಸ್ ಇಟ್ಕೊಂಡ್ರೆ ವಿ ಕ್ಯಾನ್ ಸರ್ವೈವ್ ಅಂತ. ಓಕೆ. ಅದ್ಭುತ. ಕಂಪ್ನಿಯಲ್ಲಿ ಕೆಲಸ ಮಾಡೋ ಮುಂದೆ ಓನರ್ ಪಾರ್ಟ್ ಇರುತ್ತಲ್ಲ, ಅದು ಎಂಪ್ಲಾಯ್ ಅಂತ ಥಿಂಕ್ ಮಾಡ್ಬೇಕಾ ಆ ಕಂಪನಿಗೆ, ಅಥವಾ ಓನರ್ಗೆ ಎಂಪ್ಲಾಯ್ಗೆ ಏನು ಡಿಫ್ರೆನ್ಸ್ ಇರ್ತದೆ? ಸೊ ಓನರ್ಗೆ ಹೆಂಗಾಗುತ್ತೆ, ಹಿ ಈಸ್ ಅ ಡಿಸಿಷನ್ ಮೇಕರ್, ಅದ್ರ ಎಂಪ್ಲಾಯಿ ಹಿ ವಿಲ್ ಟೇಕ್ ದ ಆರ್ಡರ್ಸ್. ಆಸ್ ಅ ಒಂದು ಫ್ಯಾಮಿಲಿ ಅಂತ ಥಿಂಕ್ ಮಾಡಿದಾಗ ಅದ್ ಕರ್ತ ಹೆಂಗೆ ರೆಸ್ಪಾನ್ಸಿಬಿಲಿಟಿ ಎಲ್ಲ ಮೇಂಟೈನ್ ಮಾಡ್ತಾನಲ್ಲ, ಬಿಸ್ನೆಸ್ಗೆ ಹಿಂಗ್ ಬೇಕು, ಅದೇ ತರ ಕಂಪ್ನಿಯಲ್ಲಿ ಓನರ್ಗೂ ಅದೇ ಜವಾಬ್ದಾರಿ ಇರುತ್ತೆ ಸರ್. ನನ್ನ ಎಂಪ್ಲಾಯೀಸ್ ಜೊತೆ ನಾನು ಹೆಂಗ್ ಮಾಡಬೇಕು, ನಾನು ಯಾವ ತರ ಡಿಸ್ಕಸ್ ಮಾಡಿ ಅಪ್ಡೇಟ್ ಮಾಡಬೇಕು ಅವರಿಗೆ ಅಂತ. ಯಾವಾಗ ಅವ್ರು ನಮ್ಮವರು ಅಂತ ಕನ್ಸಿಡರ್ ಮಾಡ್ತೀವಲ್ಲ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಸರ್ ಬಿಸ್ನೆಸ್ ರನ್ ಮಾಡೋಕ್ಕೆ. ಯಾವಾಗ ನೀವು ಆ್ಯಸ್ ಅ ಎಂಪ್ಲಾಯಿ ಅಂತ ಟ್ರೀಟ್ ಮಾಡಿದ್ರೆ ನೀವು ಆರ್ಡರ್ಸ್ ಮಾಡ್ತೀರಾ, ಅವ್ರಿಗೆ ಅದು ಒಂದೊಂದು ಸತಿ ಆರ್ಡರ್ಸ್ ಓಕೆ ಆಗಲ್ಲ, ಅವಾಗ ಇಲ್ಲಿ ನಾನು ಯಾಕೆ ಕೇಳಬೇಕು ಅಂತ ಬರುತ್ತೆ. ಆದರೆ ನೀವು ಒಂದು ಫ್ಯಾಮ್ಲಿಗೆ ನಾನು ಹೇಳ್ತಿದ್ದೀನಿ ಅಂತ ಇದ್ದಾಗ ವಿಲ್ ಲಿಸನ್ ಟು ಯು ಕೇರ್ಫುಲಿ. ಓ, ಒಳ್ಳೆ ಪಾಯಿಂಟ್ ಇದು. ಹೌದಾ? ಓಕೆ. ಯಾವಾಗ ನಾವು ನಮ್ಮವರು ನಮ್ದು ಅಂತ ಆಗತ್ತೆಲ್ಲ ಸರ್, ಅವಾಗ ಎಲ್ಲರೂ ಒಟ್ಟಾಗೆ ಎಲ್ಲ ವರ್ಕ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಓಕೆ. ಅವಾಗ ಕಮ್ಯುನಿಕೇಟ್ ಮಾಡ್ತಾ ಇರ್ಬೇಕಂತೀರ ಅವಾಗ ಕಮ್ಯುನಿಕೇಟ್ ಮಾಡ್ಬೇಕು ಸರ್. ಟಾಪ್ ಟು ಬಾಟಮ್ಸ್ ಓನರ್ಸ್ ಹೆಂಗಿರುತ್ತೆ, ಓನ್ಲಿ ಟಾಪ್ ಲೆವೆಲ್ಸ್ ಅಷ್ಟೇ ನೋಡೋದಿರಲ್ಲ, ಅವರು ಡೌನ್ ಲೆವೆಲ್ ಅಲ್ಲೂ ಏನ್ ನಡೀತಿದೆ, ಅವರು ಸುತ್ತಮುತ್ತಲ ಏನಿದೆ ಅದೆಲ್ಲ ನೋಡ್ಕೋಬೇಕು, ಅವ್ರ ಜವಾಬ್ದಾರಿ ಇರುತ್ತೆ ಸರ್. ಫ್ರಮ್ ಸೆಕ್ಯೂರಿಟಿ ಟು ಆಫೀಸ್ ಚೇಂಬರ್ ತನಕ ಏನೇನು ಇರುತ್ತೆ ಅವ್ರಿಗೆ ಗಮನಕ್ಕೆ ಇರುತ್ತೆ ಸರ್. ದಟ್ಸ್ ದ ಓನರ್ ಪಾಯಿಂಟ್ ಆಫ್ ವ್ಯೂ. ಇದು ಎಲ್ಲ ನೀವು ನಿಮ್ಮ ಕಲಿಕೆಯಲ್ಲಿ ಬಂದಿದ್ದ ಅಥವಾ ಪಪ್ಪ ಹೇಳ್ಕೊಟ್ಟಿದ್ದ ಅಥವಾ ಪಪ್ಪ ಅಷ್ಟೇ ಹೇಳಿದ್ದು, ಆಮೇಲೆ ಅಲ್ಲಿ ಇಲ್ಲಿ ನೋಡ್ಬಿಟ್ಟು ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಿದ್ದು, ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡುವಾಗ, ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡುವಾಗ ಈ ತರ ಥಾಟ್ಸ್ ಬರುತ್ತೆ. ಓಕೆ. ಮೋಸ್ಟ್ಲಿ ಊಟದ ಟೇಬಲ್ ಮೇಲೆ ಇದೆಲ್ಲ ಚರ್ಚೆ ನಡೆಯುತ್ತಾ? ನಡೆಯುತ್ತೆ. ಅದ್ಭುತ ರೀ. ಬಟ್ ಬಿಸ್ನೆಸ್ ಟಾಪಿಕ್ಸ್ ಏನಿರುತ್ತೆ ಅಲ್ಲ, ಅಲ್ಲೇ ಆಫೀಸಲ್ಲೇ ಮುಗಿಸ್ಕೊಂಡು ಬಂದ್ಬಿಡ್ತೀವಿ, ಅದ್ ಮನೇಲಿ ಬಂದು ಡಿಸ್ಕಸ್ ಮಾಡಲ್ಲ. ಮನೆ ಟಾಪಿಕ್ಸ್ ಮನೆಯವ್ರ ಜೊತೆ ಡಿಸ್ಕಸ್ ಮಾಡ್ತೀವಿ, ಮನೆ ತಗೊಂಡೋಗಿ ಅಲ್ಲಿ ಏನು ಡಿಸ್ಕಸ್ ಮಾಡಲ್ಲ. ಫ್ಯಾಮಿಲಿ ಟೈಮ್, ಆಫೀಸ್ ಟೈಮ್ ಅಂತ ಎರಡು ಬೈಫರ್ಕೇಟ್ ಮಾಡ್ಕೊಂಡು ಇದು ಮಾಡ್ತೀವಿ. ಹಾಗೆ ಒಂದು ಬಿಸ್ನೆಸ್ ಅನ್ನ ಇವತ್ತೇನಾಯ್ತು ಅಥವಾ ಒಂದು ತಿಂಗಳೇನಾಯ್ತು, ಒಂದು ವರ್ಷ ಏನಾಯ್ತು ಅಂತ ನೋಡ್ತೀರಾ? ಡಾಟಾ ಅಂದ್ರೆ ಇವಾಗ ನಮ್ ಸೋರ್ಸಸ್ ಸಿಗ್ತಲ್ಲ ಯೂಟ್ಯೂಬ್ ಅಲ್ಲಿ, ಇಲ್ಲ ಟೈಮ್ಸ್ ಆಫ್ ಇದೆಲ್ಲ ಇದೆ ಅಲ್ಲ ಸರ್, ರೀಚ್ ಆನ್ ಅಂದ್ರೆ ಲೈಕ್ ನ್ಯೂಸ್ ಪೇಪರ್ ಅಲ್ಲಿ ನೋಡ್ತೀವಿ. ಈಗ ನಮ್ಗೆ ಕಂಟಿನ್ಯೂ ನ್ಯೂಸ್ ಪೇಪರ್ ಓದಕ್ಕಾಗಲ್ಲ ಯಾರಿಗೂ, ಸೊ ನಮ್ಗೆ ಬ್ರಾಡ್ಕಾಸ್ಟ್ ಅಂತ ಬರುತ್ತೆ, ಅದ್ರಲ್ಲಿ ರೀಡ್ ಮಾಡ್ತೀವಿ ಈ ತರ ಏನ್ ನಡೀತಿದೆ. ಇವಾಗ ಫೇಸ್ಬುಕ್ ಅಲ್ಲಿ ಒಬ್ಬೊಬ್ರು ಸೈಟ್ಸ್ ಹಾಕ್ತಾರೆ, ಬಿಸ್ನೆಸ್ ಸೈಟ್ಸ್, ಅದ್ರಲ್ಲಿ ರೀಡ್ ಮಾಡ್ತೀವಿ. ಓಕೆ. ಸೊ ಅಂಥವು ಯಂಗ್ ಜನರೇಷನ್ಸ್ ಪಾಡ್ಕಾಸ್ಟ್ ನೋಡ್ತಾ ಇದ್ದೀರಿ ಈಗ? ನೋಡ್ತಿದ್ದೀವಿ. ಆಮೇಲೆ ಇವಾಗ ನಮ್ಗೆ ಗೌರ್ಮೆಂಟ್ ಇಂದಾನು ಎಷ್ಟೋ ಸ್ಟೂಡೆಂಟ್ಸ್ಗೆ ಫೆಸಿಲಿಟೀಸ್ ಬಂದಿರ್ತವೆ, ಲೈಕ್ ಅವ ಬಿಸ್ನೆಸ್ ಕಲ್ಚರ್ಸ್ ಅಲ್ಲಿ ಅವನು ಎಲ್ಲ ಕಲ್ಕೋಬೇಕು ಅಂತ ನಾನು ಹೇಳೋದು. ದೋಸ್ ಆರ್ ಫ್ರೀ ಆಫ್ ಆ್ಯಪ್ಸ್, ಅವು ಆ್ಯಪ್ಸ್ನ ಯುಟಿಲೈಸ್ ಮಾಡ್ಕೊಂಡು ಹೆಂಗ್ ಬೇಕು ಹಂಗ ಕಲಿಬೋದು. ಸೊ ಈಗ ಸ್ಟಾರ್ಟ್ಅಪ್ ಮಾಡಬೇಕು ಅಂತ ತುಂಬಾ ಅದು ನಡೆದಿದೆ, ಈಗ ಅಂಥವ್ರಿಗೆ ಏನು ಹೇಳ್ತೀರಿ? ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಗುಡ್ ಇನ್ ಚಾಕ್ಲೇಟ್ ಮೇಕಿಂಗ್. ಚಾಕ್ಲೇಟ್? ಹೋಮ್ ಮೇಡ್ ಚಾಕ್ಲೇಟ್ಸ್ ಮಾಡ್ತೀನಿ ಸರ್. ಹೌದಾ? ಯಾವ ಮಾಡ್ತೀರಿ? ಇಲ್ಲೇ ಮನೇಲಿ ಮಾಡಿ ಸರ್ವಿಸ್ ಎಲ್ಲ ಕಡೆ ಕೊಡ್ತೀನಿ, ಕೊರಿಯರ್ ಕಳಿಸ್ತೀನಿ. ಇಲ್ಲಿ ಪಿಕಪ್ ಪಾಯಿಂಟ್ಸ್ ಇದೆ, ಅಲ್ಲಿ ಬರ್ತಾರೆ, ನಾನು ಫ್ರೀ ಟೈಮಲ್ಲಿ ಮಾಡ್ಕೊಡ್ತೀನಿ ಸರ್.
ಎಷ್ಟು ರೇಟ್ ಏನು ಹೆಂಗೆ ಎಷ್ಟು ಇಟ್ ಡಿಪೆಂಡ್ಸ್ ಆನ್ ಸರ್. ಈಗ 30 ಪೀಸಸ್ಗೆ 40 ಪೀಸಸ್ಗೆ 350 ಅಂತ ಒಂದು ಪ್ಯಾಕೆಟ್ ಮಾಡಿದ್ದೀನಿ ಸರ್. ಆಮೇಲೆ ಈಗ ನಿಮ್ಮ ಪೋರ್ಟ್ರೇಟ್ಸ್ ಎಲ್ಲರೂ ಸ್ಕೆಚಲ್ಲಿ ಮಾಡ್ತಾರೆ, ನಾನು ಚಾಕ್ಲೇಟ್ಸ್ ಅಲ್ಲಿ ಪೋರ್ಟ್ರೇಟ್ ಮಾಡ್ಕೊಡ್ತಿದ್ದೀನಿ. ಹಾಂ ವಾ ಕತೆನೆ. ಹಾಂ ರೀಸೆಂಟ್ಲಿ ನಾನು ಮಾಡಿದ್ದೆ. ಓಕೆ. ಹಂಗಾರೆ ಯಾರ ಚಾಕ್ಲೇಟ್ ಬೇಕಂದವ್ರು ನಿಮಗೆ ಏನು ಹೌದಾ? ಇದು ಚಾಕ್ಲೇಟ್ ಅಲ್ಲಿ ಮಾಡಿದ್ದ? ಕಂಪ್ಲೀಟ್ ಚಾಕ್ಲೇಟ್ ಅಲ್ಲಿ ಮಾಡಿದ್ದು. ನೀವು ನಂದು ಪೋರ್ಟ್ರೇಟ್ ಇದೆ, ಟ್ರೈ ಮಾಡ್ತಿದ್ದೆ. ಓ ಹಿಂಗೆಲ್ಲ ಮಾಡ್ಕೊಡ್ತೀರ ನೀವು? ನಿಮಗೂ ಟೇಸ್ಟ್ ಮಾಡಕ್ ತಗೊಂಡ್ ಬಂದಿದ್ದೀನಿ ಸರ್ ಇವಾಗ ಚಾಕ್ಲೇಟ್ಸ್. ಹೌದಾ? ಓ ಸೂಪರ್. ನೋಡ್ರಪ್ಪ ಗೆಳೆಯರೆ, ಏನು ಚಾಕ್ಲೇಟ್ ಬೇಕಂದ್ರೆ ಆರ್ಡರ್ ಮಾಡ್ಬೋದಾ ಇಲ್ಲಿ? ಬ್ಲಿಸ್ಫುಲ್ ಚಾಕೋ ಪಾಯಿಂಟ್ ಅಂತ ಇದೆ ಸರ್. ಏನದು? ಬ್ಲಿಸ್ಫುಲ್ ಅಂದ್ರೆ ಚಾಕ್ಲೇಟ್ಸ್ ತಿಂದಾಗ ಹ್ಯಾಪಿನೆಸ್ ಫೀಲ್ ಆಗ್ಲಿ ಅಂತ ಅದ್ ನೇಮ್ ಇಟ್ಟಿರೋದು, ಬ್ಲಿಸ್ಫುಲ್. ಓಕೆ. ಈಗ ತುಂಬಾ ಆರ್ಡರ್ ಬಂತಪ್ಪ, ಮಾಡ್ಕೊಡ್ತೀರಿ? ಸರ್ ಮಾಡ್ಕೊಡ್ತೀನಿ. ಅಲ್ಲ ನಿಮ್ಮ ಅಕೌಂಟ್ ನಾನು ಸ್ವಲ್ಪ ಟೈಮ್ ತಗೊಂಡ್ ಪ್ರಿಯರ್ ಆರ್ಡರ್ಸ್ ತಗೊಂಡ್ ಮಾಡ್ತೀನಿ ಸರ್. ಹೌದಾ? ಓ ಎಲ್ಲರೂ ಬಿಸ್ನೆಸ್ ಮ್ಯಾನ್ ಅಪ್ಪ ಮನ್ಯಾಗ ನೀವು. ಹಾ, ಒಟ್ಟಿನಲ್ಲಿ ಇಂಡಿಪೆಂಡೆಂಟ್ ಆಗಿ ದುಡಿಬೇಕು ಎಲ್ರು. ಹಾ ಸರ್. ನಿಮ್ಮ ದುಡಿಮೆ ನಿಮ್ದು, ನಿಮ್ಮ ದುಡಿಮೆ ನಿಮ್ದು, ಎಲ್ಲರದು ಬೇರೆ ಬೇರೆ ದುಡಿಮೆ. ಅದ್ರ ಜೊತೆ ಹೆಲ್ತ್ನು ಮೇಂಟೈನ್ ಮಾಡಬೇಕು ಸರ್. ಹೌದಾ? ರೂಟೀನ್. ಸೂಪರ್ ಸೂಪರ್. ನೀವ ಎಲ್ಲಿ ಮತ್ತೇನು ತೋರಿಸ್ತೀರಿ ಈಗ ನಮಗೆ? ಹಾಂ ಮ್ಯೂಸಿಯಂ. ಹಾಂ ಅದು ನೋಡಿದ್ದೀವಿ ಅದನ್ನ ತೋರಿಸಿದಾರೆ. ಅಲ್ಲ ಹೋಮ್ ಥಿಯೇಟ್ರಾ? ಅಲ್ಲ ನಿಮ್ದು ಇದು ಏನಂದ್ರಲ್ಲ, ಅಲ್ಲೇ ಹೋಗೋಣ. ಹಾಂ ಕೀ ಇಸ್ಕೊಂಬರ್ರಿ. ಇಲ್ಲಿ ಬಂದ್ರೆ ಬೇರೆ ಎಲ್ಲ ಹೋಗಕ್ ಮನ್ಸ ಆಗಲ್ಲ, ಒಂದೇ ಫುಲ್ ಇಲ್ಲೇ ಇದ್ದು ಇದು ಮಾಡ್ತೇವೆ ಅಷ್ಟೇ. ಎವ್ರಿ ಇಯರ್ ಒಂದು ಲೇಡೀಸ್ ಪ್ರೋಗ್ರಾಮ್ ಮಾಡ್ತೀವಿ. ಲೇಡೀಸ್ ಪ್ರೋಗ್ರಾಮ್? ಲೇಡೀಸ್ ಪ್ರೋಗ್ರಾಮ್ ಅರೌಂಡ್ 300 ಲೇಡೀಸ್ ಇರ್ತವೆ. ಸೊ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ಒಂದು ಕೈಂಡ್ ಆಫ್ ಗ್ಯಾದರಿಂಗ್ ಇರುತ್ತೆ ಲೇಡೀಸ್, ಡ್ಯಾನ್ಸ್, ಮ್ಯೂಸಿಕ್, ಅವ್ರವ್ರ ಟ್ಯಾಲೆಂಟ್ ಶೋ. ಎವ್ರಿ ಒಂದು 8 ಇಯರ್ಸ್ ಆಯ್ತು ಕಂಟಿನ್ಯೂಟಿ ಮಾಡ್ಕೊಂಡ್ ಬಂದೀವಿ. ಸೊ ಎವ್ರಿ ಇಯರ್ ಒಂದು ಥೀಮ್ ಡಿಸೈಡ್ ಮಾಡ್ತೀವಿ. ಮಹಾರಾಷ್ಟ್ರಿಯನ್ ಥೀಮು, ಸೌತ್ ಇಂಡಿಯನ್ ಥೀಮು, ಬಾಲಿವುಡ್ ಥೀಮು. ಸೊ ಆ ತರ ಒಂದು 300 ಎಲ್ಲ ಲೇಡೀಸ್ ರೆಡಿ ಆಗಿ ಬರ್ತಾರೆ. ಸೊ ಎವ್ರಿ ಇಯರ್ ಇಲ್ಲೇ ಕಂಡಕ್ಟ್ ಮಾಡ್ತೀವಿ ಪ್ರೋಗ್ರಾಮ್ಸ್. ಸೊ ಪ್ರೈವೇಟ್ ಫಂಕ್ಷನ್ ಇರುತ್ತೆ, ಯಾರು ಜೆಂಟ್ಸ್ ಅಲ್ಲವೆಲ್ಲ, ಓನ್ಲಿ ಕಂಪ್ಲೀಟ್ಲಿ ಲೇಡೀಸ್ ಇರ್ತಾರೆ. ಸೊ ಫ್ರೀಲಿ ಅವ್ರಿಗೆ ಹೆಂಗ್ ಬೇಕಲ್ಲ ರೆಡಿಯಾಗಿ ಬಂದು ಒಂದು 3-4 hours ಎಂಜಾಯ್ ಮಾಡಿ ಹೋಗ್ತಾರೆ. ರಥಸಪ್ತಮಿ ಬರುತ್ತಲ್ಲ, ಆ ಥರ ಮಮ್ಮಿ ಉಡಿ ತುಂಬ್ತಾರೆ 300 ಲೇಡೀಸ್ಗೆ. ಸೊ ಅದೊಂದು ಒಕೇಶನ್ ಎವ್ರಿ ಇಯರ್. ಅದು ಕ್ಯೂರಿಯಾಸಿಟಿ, ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗಿ ಏನು ಥೀಮ್ ಇದೆ, ಏನು ರೆಡಿ ಆಗ್ಬೋದು. ಸೊ ಈ ಥರ ಎಲ್ಲ ಕಂಟಿನ್ಯೂಟಿ ಚಲೋ ಇದೆ. ಅದಕ್ಕೆ ಯಾರು ಬರ್ಬೋದು ಹಂಗಾರೆ ನಿಮ್ಮ ಇಲ್ಲಿ? ನಿಮ್ಮ ಈ ಫ್ಯಾಮಿಲೀಸ್, ರಿಲೇಷನ್ಸ್, ಎಲ್ಲ ರಿಲೇಷನ್ಸ್ ನಿಮ್ಗೆ ಹೇಳೋದಲ್ಲ 150 ಮೆಂಬರ್ಸ್ ಅವರೇ ಇರ್ತಾರೆ. ಸೊ ಔಟ್ಸೈಡ್ ಮಮ್ಮಿನ ಫ್ರೆಂಡ್ಸು, ಲೋಕಲೈಟ್ಸು ಎಲ್ಲರೂ ಇಲ್ಲಿದೆ ಕವರ್ ಮಾಡಿ ಮಾಡ್ತಾರೆ. ಸೂಪರ್. ಇದು ಹೋಮ್ ಥಿಯೇಟರ್. ಹೋಮ್ ಥಿಯೇಟರ್. ಓಕೆ. ಹಾಂ ಸೂಪರ್. ಓಹೋ, ಸಿನಿಮಾಗಳು ನೋಡ್ಬೋದು ಇಲ್ಲಿ? ಎಲ್ಲಾನು ಸಿನಿಮಾ. ಓಕೆ. ನೈಟ್ ಎಲ್ಲರೂ ಸೇರಿರ್ತೀರಿ? ಹಾಂ. ಯಾವುದೇ ಹೊಸ ಮೂವೀಸ್ ಬಂದ್ರು ಇಲ್ಲಿ ಬಂದು ಹಾಕ್ರಿ. ಹಾಂ ಫುಲ್ ಬಂದು ಇಲ್ಲಿ ನೋಡ್ತೀವಿ. ಸೂಪರ್, ಮಸ್ತಾಗಿದೆ. ಇದು ಹೊರಗಿಟ್ಬಿಟ್ಟಿದ್ದೀರಲ್ಲ, ಇದು ಫಸ್ಟ್ ಸ್ಟಾರ್ಟಿಂಗೇ ಇದೆ ಇದು? ಸ್ಟಾರ್ಟಿಂಗ್ ಇದೆ. ಸೊ ಎಲ್ಲ ಒಂದೊಂದೊಂದೊಂದು ಸ್ಪೇಸ್ ಬೇರೆ ಬೇರೆ ತರ ಕ್ರಿಯೇಟ್ ಆಗಿದೆ ಇಲ್ಲಿ. ಸೊ ಎಲ್ಲ ಒಂದ್ರಲ್ಲೇ ಹಾಕಿಲ್ಲ. ಓಕೆ ಸೂಪರ್. ಇದು ಫಸ್ಟ್ ಪಾರ್ಕಿಂಗ್ ಇತ್ತು, ಮತ್ತ ಅದ್ ಪಾರ್ಕಿಂಗ್ ಇಂದ ಕನ್ವರ್ಟ್ ಆಗಿ ಹೋಮ್ ಥಿಯೇಟರ್ ಮಾಡಿದ್ವಿ ಅದನ್ನ. ಸೊ ಹೆಂಗ್ ಸ್ಪೇಸಸ್ ಬೇಕಲ್ಲ ಆ ತರ ಯುಟಿಲೈಸ್ ಮಾಡಿವಿ. ಹಂಗಾರೆ ಥಿಯೇಟರ್ ಮನೆಗೆ ನೋಡ್ಬಿಡ್ತೀರಿ? ಥಿಯೇಟರ್ಗೆ ಹೋಗಿ ಕಡಿಮೆ ಆಗಿದೆಯಾ? ಜಾಸ್ತಿ ಕಮ್ಮಿನೇ ಆಗಿದೆ. ಯಾವ್ದಾರ ಚೆನ್ನಾಗಿ ಮೂವಿ ಬಂದಿತ್ತಲ್ಲ, ಮೊನ್ನೆ ಲಾಸ್ಟ್ ಕಾಂತಾರ 2 ನೋಡಿದ್ವಿ. ಥಿಯೇಟರ್ ಅಲ್ಲಿ ಇಫೆಕ್ಟ್ ಇದ್ರೇನೆ ಚೆನ್ನ ಅಂತ ಹೇಳಿ. ನೋಡ್ಬೇಕು ದಯವಿಟ್ಟು ಸಿನಿಮಾಗಳು ನೋಡ್ಬೇಕು. ಇಲ್ಲ ಅದೇ ಯಾವ ಚಲೋ ಮೂವಿ ಇರ್ತದ ಹೋಗಿ ಥಿಯೇಟರ್ಗೆ ಹೋಗಿ ವಿಸಿಟ್ ಮಾಡ್ತೀವಿ. ಓಕೆ. ಅದ್ಭುತ ಇದೆ ಸರ್. ಹೋಮ್ ಥಿಯೇಟರ್ ಕಮ್ ಆಫೀಸ್. ಕಮ್ ಆಫೀಸ್ ಅಂದ್ರೆ ಹೋಮ್ ಥಿಯೇಟರ್ ಅಂದ್ರೆ ಬರೀ ನೀವು ಯಾವತ್ತು ಬರೀ ನೀವು ಮೂವಿ ನೋಡಕ್ಕೆ ಅದಕ್ಕಷ್ಟೇ ರಿಸರ್ವ್ ಆಗ್ಬಾರ್ದು. ಇದು ಒಂದು ಔಟ್ ಗೆಸ್ಟ್ ಹೌಸ್ ತರ ಇತ್ತು ಇದು.
ಇದನ್ನು ನಾವೇನು ಮಾಡೀವಿ, ನಮ್ಮ ಎಲ್ಲ ಕೆಮಿಕಲ್ಸ್ ಮೀಟಿಂಗ್ಸು, ಗೂಗಲ್ ಮೀಟು, ಈ ಥರ ಎಲ್ಲ ನಮ್ಮದೊಂದು ಕರೋನಾದ ಟೈಮ್ನಲ್ಲಿ ಏನಾಯಿತು, ನಾವೆಲ್ಲ ಆಫೀಸ್ ಎಲ್ಲ ಶಿಫ್ಟ್ ಮಾಡಿಬಿಟ್ಟಿವಿ. ಸೊ ಅಲ್ಲಿ ಆಫೀಸ್ಗೆ ಹೋಗಿ ಕೆಲಸ ಮಾಡೋದು ಬೇಡ, ಸ್ಟಾಫ್ ಇರಲ್ಲ ಅಂತ ಇಲ್ಲಿ ಮನೆಯಲ್ಲಿ ಒಂದು ಹೋಮ್ ಆಫೀಸ್ ಮಾಡ್ಕೊಂಡಿವಿ. ಇದು ಹೋಮ್ ಆಫೀಸ್ ಕಮ್ಮಿ ಒಂದು ಹೋಮ್ ಥಿಯೇಟರ್ ಥರ. ಇದು ನಮಗೆ ಪ್ರೊಜೆಕ್ಟರ್ಸ್ ಇರುತ್ತೆ, ನಮ್ಮ ಗೂಗಲ್ ಮೀಟ್ಸ್ ಇರುತ್ತೆ, ನಮ್ಮ ಕಂಪ್ನಿ ವರ್ಕು ಎಲ್ಲ ಸ್ಟಾಫು ಎಲ್ಲ ಒಂದೇ ಕಡೆ ಬರ್ತಾರೆ. ಅದು ಹೋಮ್ ಥಿಯೇಟ್ರ್ ಇಲ್ಲದಾಗ ನಮ್ಮ ಟೇಬಲ್ ಹಾಕೊಂಡು ಕೆಲಸ ಮಾಡ್ಬೋದು. ಕೆಲವೊಬ್ರಿಗೆ ಏನಾಗೈತೆ, ಹೋಮ್ ಥಿಯೇಟ್ರ್ ಅಂದರೆ ಪೂರ್ತಿ ಪ್ಯಾಕ್ ಮಾಡೋ ಹೋಮ್ ಥಿಯೇಟ್ರೇ ಯೂಸ್ ಮಾಡಬೇಕು. ಅದು ಹೋಮ್ ಥಿಯೇಟ್ರ್ ಇಲ್ಲ ಅಂದರೆ ಏನು ಮಾಡ್ತೀರಾ? AC ಇರುತ್ತೆ, ಇಲ್ಲೊಂದು 2 ಬೆಡ್ ಹಾಕಿಬಿಟ್ರೆ ಯಾರು ಬೇಕಾದ್ರೂ ಬಂದು ಸ್ಟಾಫ್ ಮಲ್ಕೋತಾರೆ, ನಾವು ಕೆಲಸ ಮಾಡ್ಬೋದು. ಇದನ್ನೇ ಕಾನ್ಸೆಪ್ಟ್. ಇದಕ್ಕೊಂದು ಮತ್ತೆ ಸಪ್ರೇಟ್ ಆಫೀಸ್ ಮಾಡ್ರೆ ಅದಕ್ಕೊಂದು ಖರ್ಚು ಮಾಡ್ಬೇಕಲ್ಲ. ನೀವು ಕೆಲಸ ಮಾಡಿ ಬೇಕಾದರೆ ಮೂವಿ ನೋಡಿ, ಬೇಡಾದ್ರೆ ರಾತ್ರಿ ಒಂದು ಬೆಡ್ ಹಾಕಿ ಯಾರಾದರೂ ಗೆಸ್ಟ್ ಮಲಗಿಸಿ ಒಂದು ಪ್ರಾಡಕ್ಟು ಆಲ್ ಇನ್ ಒನ್ ಯೂಸ್ ಆಗಬೇಕು. ಅದು ಬಿಸ್ನೆಸ್ ಮಾಡೋರು ಮಾತ್ರ ಹಿಂಗೆ ಮಾಡಕ್ ಸಾಧ್ಯ ನೋಡ್ರಿ ಸರ್. ಎಲ್ಲದರಲ್ಲಿ ವರ್ಕೌಟ್ ಹೆಂಗಾಗುತ್ತೆ ಅಂತ ನೋಡೋದು ಮತ್ತು ಡಬಲ್ ಹೇಳಿದ್ನಲ್ಲ, ಇಷ್ಟು ಗಾಡಿ ಅದಾವ. ಗಾಡಿ ನಿಮಗೆ ನೋಡ್ರೆ ಭಾಳ ದೊಡ್ಡ ಖುಷಿ, ಭಾಳ ಶ್ರೀಮಂತರ ಭಾಳ ಗಾಡಿ ಇಟ್ಟಾರೆ. ಹೌದ್ರಿ. ನಮಗೆ ನಾವು ಮಾರೋಲ್ವ, ಕಸ್ಟಮರ್ ಇದ್ರೆ ಕರ್ಕೊಂಬರ್ರಿ ಓದ್ಬಿಡ್ರಿ ಅವನು ನಾವು ಅಂತೀವಿ. ಡೀಲರ್ ಯಾವ ಏನೋ ಒಂದು ಹೇಳಿ ಕೊಟ್ಬಿಟ್ಟ, ತಗೊಂಡಿವಿ, ಕೊಟ್ಟ, ಬಟ್ ಅದ್ರದ್ದು ಯೂಸ್ ಏನು? ಅದು ಕಷ್ಟ ಯಾರಿಗೆ ಹೇಳಕ್ಕಾಗಲ್ಲ. ಮನಿ ಕಟ್ರಪ್ಪ, ಮನಿ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಮಕ್ಕಳು ಬೀಗರು ಬೆಚ್ಚರು ಬಂದು ಓಪನಿಂಗ್ ಮಾಡಿ ಸ್ವೀಟ್ ತಿನ್ನಿಸಿ ಎಲ್ಲ ಹೋದ್ರು ಆಯ್ತಲ್ಲ. ಆಮೇಲೆ EMI ಕಟ್ಟಬೇಕಲ್ಲ, ತಿಂಗಳಿಗೆಲ್ಲ ಖರ್ಚು ಮಾಡ್ಬೇಕಲ್ಲ. ಅದನ್ನ ಯಾರು ಮಾಡೋರು? ಯಾರು ಬೀಗರು ಬರ್ತಾರ, ಯಾರು ಗೆಳೆಯರು ಬರ್ತಾರ, ಯಾರ ಮಕ್ಕಳ ಮುಂದೆ ನಾವು ಹೇಳಕ್ಕಾಗತ್ತ? ಎಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ಬೋದು, ಆದ್ರೆ ಹಿಂದಿರುವಂಥ ಕಷ್ಟನೇ ಬೇರೆ. ಗಾಡಿಪ್ಪ ಮರ್ಸಿಡೀಸ್ ಬೆಂಚ್ ತಂದ್ರೆ ಸರಿ ಬರುತ್ತೆ, ಬ್ಯಾಂಕ್ನವ್ರು ಲೋನ್ ಕೊಡ್ತಾರೆ, ಮರುದಿವ್ಸ ಕಂತು ಬರುತ್ತಲ್ಲ, ಒಂದೇ ಕಂತು ಮಿಸ್ ಆದ್ರೆ ಜಗ್ ಹೋಯ್ತಾರಲ್ಲ. ಈಗ ಇದ್ರ ಅರ್ಥ ಇಷ್ಟೇ, ಎಷ್ಟು ನಾವು ಸುಖ ಪಡ್ಕೋತೀವಿ, ಎಷ್ಟು ಸುಖದ ಕಲ್ಪನೆ ಮಾಡ್ತೀವಿ, ಅಷ್ಟು ನಾವು ದುಃಖ ಅನುಭವಿಸ್ಲಿಕ್ಕೆ ರೆಡಿ ಇರಬೇಕು. ಇದು ಒಂದು ನಾ ತಿಳ್ಕೊಂಡಿದ್ದು. ನಮಗ್ ದುಃಖ ಇಲ್ಲದೆ ಬರೀ ಸುಖ ಅಷ್ಟೇ ಸಿಗ್ಲಿ ಅಂದ್ರೆ ಆಗಲ್ಲ. ಸರ್, ಈಗ ಉದ್ಯಮ ಶುರು ಮಾಡಿದ್ದೀನಿ ಸರ್, ಒಂಚೂರು ಏನೋ ಶುರು ಆಗಿದೆ. ಆ ದುಡ್ಡನ್ನ ನಾನು ನನ್ನ ಸ್ವಂತಕ್ಕೆ ಅಂದ್ರೆ ಮನೆಗೆ ಅಥವಾ ಆಸ್ತಿ ತಗೊಳಕ್ ಖರ್ಚು ಮಾಡಬೇಕು ಅಥವಾ ಮತ್ತೆ ಬಿಸ್ನೆಸ್ಸಿಗೆ ಹಾಕ್ಬೇಕು ಸರ್? ಸರ್, ನನ್ನ ಗೆಳೆಯರು ಬಹಳ ಜನ ಇದ್ದಾರೆ, ಬೆಂಗಳೂರಿನಲ್ಲಿ ಫಾರಿನ್ನಲ್ಲಿ ಜಾಬ್ ಮಾಡ್ತಾರೆ. ನನ್ ಕೇಳ್ತಾರೆ, ಏನೋಪ್ಪ ನೀ ಬಿಸ್ನೆಸ್ ಮ್ಯಾನ್, ನೀವೊಂದೇನೋ ಒಂದು ನಿನ್ನ ಲೆವೆಲ್ ಸಕ್ಸಸ್ ಕಂಡಿದ್ಯಾ? ಮೊನ್ನೆ ಒಂದು ಗೆಳೆಯ ಕೇಳಿದಾಗಿಲ್ಲ, ನನಗೆ 2 ಲಕ್ಷ ಪ್ಯಾಕೇಜ್ ಇದೆ, ನನ್ನ ಹೆಂಡತಿ 1 ಲಕ್ಷ ಇದೆ, ಇಬ್ಬರು ಸೇರಿ ಒಂದು ಬೆಂಗಳೂರಿನಲ್ಲಿ ಮನೆ ತೊಗೋಬೇಕಂತೀವಿ, ಈ ಥರ ಎಲ್ಲ ನನ್ನ ಪ್ಲ್ಯಾನ್ ಇದೆ. ನಾನು ಕೇಳಿದೆ, ನಿಮ್ಮ ಮನೇಲಿ 6 ಜನ ಇದ್ದಾರೆ, ಬ್ರದರ್ಸ್, ತಾಯಿ ತಂದೆ ಇದ್ದಾರೆ, ನೀನು ಸುಖವಾಗಿರ್ತೀಯ, ಮನೆ ತಗೋತೀಯ, ನಿನಗೆ 70% EMI, ನಿನ್ನ ಕಾರು, ನಿನ್ನ ಮಕ್ಕಳ ಫೀಸು ಎಲ್ಲ ಹೋಗ್ಬಿಡುತ್ತೆ. ಇಟ್ಸ್ ಗುಡ್, ನಾನು ಬೇಡನಲ್ಲ. ಉಳಿದ 30%ನಲ್ಲಿ ನಿನ್ನ ಫ್ಯಾಮಿಲಿ ಸಾಗಿಸ್ಬೇಕಲ್ಲ. ನೀನು ಎಂಜಿನಿಯರ್ ಆದೆ, ಸಾಫ್ಟ್ವೇರ್ ಆದೆ, ಮನೇಲಿ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು ಅವರೆಲ್ಲ ಖಾಲಿ ತಿರುಗಾಡೋದು ನಿಂಗೆ ಚಂದ ಕಾಣುತ್ತ. ಅದಕ್ಕೆ ಏನು ಮಾಡಬೇಕು? ಏನಿಲ್ಲ, ನಿನ್ಗೆ 2-3 ಲಕ್ಷ ರೂಪಾಯಿ ಇನ್ಕಮ್ ಇದೆ ಅಂತ ಹೇಳ್ತೀಯಲ್ಲ, ನೀ 2-3 ಲಕ್ಷದಲ್ಲಿ 50,000 ಕೊಟ್ಟು ಒಂದು ಮನೆ ಬಾಡಿಗೆ ತಗೋ, ಕಮ್ಮಿ ಬೇಡ, ಒಳ್ಳೆ ಕ್ವಾಲಿಟಿ ಬಾಡಿಗೆ ಸಿಗುತ್ತೆ. 20 ವರ್ಷ ಬಾಡಿಗೆ ಮನೆಯಲ್ಲಿರು, ಏನೂ ಕಷ್ಟ ಇಲ್ಲ. ಮನೆ ಯಾವಾಗ ಬೇಕು, ನಿನ್ನ ಲೈಫ್ ಸೆಟ್ಲ್ ಯಾವಾಗ ಆಗ್ತಿ ಯಾವಾಗ ತಗೋ. 20 ವರ್ಷದ ಸೇವಿಂಗ್ಸ್ ನಿಂದು ಎವ್ರಿ ಮಂತ್ 2 ತಿಂಗಳ ನಿಂದು ಉಳಿಯುತ್ತೆ. ಆ ದುಡ್ಡು ನೀನು ಡಿಪಾಸಿಟ್ ಮಾಡು, ಸೈಟ್ ತಗೋ, ಲ್ಯಾಂಡ್ ತಗೋ, ಏನಾದರೂ ಮಾಡು, ಅದನ್ನ ನೀನು ಡಿಪಾಸಿಟ್. ಸೈಟ್ ತಗೊಂಡ್ರೆ ಡೆಪಾಸಿಟ್, ಸೈಟ್ ತಗೋ, ಲ್ಯಾಂಡ್ ತಗೋ. ನೀ ಸಾಲ ಮಾಡಿದೆ, ಮನಿ ಸಿಗುತ್ತೆ. 20 ವರ್ಷ ನಂತರ ಮನೆ ಹಳೆ ಮನೆ ಆಗುತ್ತೆ, ಹಳೆ ಮಾಡೆಲ್ ಆಗುತ್ತೆ. ಅವಾಗ ನಿನಗೆ ಆ ಮನೆಗೂ ಬೆಲೆ ಇಲ್ಲ, ಆ ಮಾಡೆಲ್ಗೂ ಬೆಲೆ ಇಲ್ಲ. ನೀ EMI ಕಟ್ಟ ಸತ್ತಿರ್ತೀಯ, ನಿನಗೆ ಮನೆ ಇವತ್ತು ಹುಟ್ಟಿದ ತಕ್ಷಣ ಬೇಕಾ? ಇಲ್ಲ, ಏನೋ ಅವಶ್ಯಕತೆ. ನೀನು ಬೇರೆ ಊರನ್ನು, ನಿನ್ನ ಊರು ರಬ್ಕವಿ ಬನ್ನಟ್ಟಿ, ಇಲ್ಲಿ ನಿನ್ನ ಲ್ಯಾಂಡು ಮನೆ ಇಲ್ಲಿ ಕಟ್ಟಪ್ಪ. ರಿಟೈರ್ ಆದರೆ ಬಂದರೆ ನಿನಗೆ ಇರಲಿಕ್ಕೆ ಒಂದು ಜಾಗ ಇರುತ್ತೆ, ಅಲ್ಲಿ ಬಾಡಿಗೆ ಇರು, ಏನು ಕಷ್ಟ ಇಲ್ಲ. ನೀನು ಬೆಂಗಳೂರಿನವನು ಅಲ್ಲಲ್ಲ, ಬಾಂಬೆದವನು ಅಲ್ಲಲ್ಲ, ನಿನಗೆ ಯಾಕಲ್ಲಿ ಮನೆ ಬೇಕು? 2 ಮಂದಿ ಕಟ್ಟಿದ್ದಾರೆ, ಹೋಗಿ ಒಂದು 50,000 ಕೊಟ್ಟು ಬಾಡಿಗೆ ಇರು. ಬಾಡಿಗೆ ಇದ್ರೆ ನಿನಗೆ 50,000 1 ಲಕ್ಷ EMI ಉಳಿಯುತ್ತೆ. ತೊಂದರೆ ಅದೇ 50,000 ನಾನು EMI ಕಟ್ತೀನಿ, ಮನೆ ನಂದಾಗುತ್ತೆ. ಮನೆ ನಿಮ್ಗೆ ಅಲ್ಲಿವರೆಗೆ ನೀ ಕಷ್ಟ ಅನುಭವಿಸ್ಬೇಕಲ್ಲ. ಯಾವ ಊರಿಗೆ ಹೋಗಲ್ಲ, ರಜಾ ಹಾಕಲ್ಲ, ತಂದೆ ತಾಯಿಗೆ ಔಷಧ ಬೇಕಾದ್ರೆ ನಿಂದು EMI ಚೆಕ್ ಮಾಡ್ಬೇಕಲ್ಲ. ಮನೆಯಲ್ಲಿ 6 ಜನ ಸಾಲಿ ಕಲಿತೆ ಕೂತಿದ್ದಾರಲ್ಲ, ಅವ್ರಿಗೆ ಏನು ಮಾಡ್ತೀಯ? ನಿನ್ನ 70% ಎನರ್ಜಿ ನಿನ್ನ ಸಾಲ ಮುಟ್ಸಕ್ಕೆ ಮಾಡಬೇಡ, ನಿನ್ನ ಸೇವಿಂಗ್ ಮಾಡು. ಮನೆ ಇದೆ ಅವಶ್ಯಕತೆ ನನಗಿಲ್ಲ. ಯಾವಾಗ ಒಂದು 20 ವರ್ಷ ದುಡಿ, 20 ವರ್ಷ ನೀನು ಕಾಯ್ಕೋ,
ನಿನ್ನ ಹತ್ರ ಒಂದು ಡಿಪಾಸಿಟರ್ ಆಗಲಿ, ಲ್ಯಾಂಡ್ ಆಗಲಿ, ಸೈಟ್ ಆಗಲಿ, ಅದು ಮಲ್ಟಿಪಲ್ ಹಾಕೋದು ಹೋಗುತ್ತೆ. ನಿನಗೆ 20 ವರ್ಷ ನಂತರ ಈ ಮನೆ ಬೆಲೆ ಇರಲ್ಲ. ಇರಲಿಕ್ಕೆ ನಿನಗೊಂದು ವ್ಯವಸ್ಥೆ ಅಷ್ಟೇ. 20 ವರ್ಷ ನಂತರ ಫ್ಲ್ಯಾಟ್ ಕಿಮ್ಮತ್ತು ಬರುತ್ತಾ, ಸೈಟ್ ಕಿಮ್ಮತ್ತು ಬರುತ್ತೆ, ಲ್ಯಾಂಡ್ ಕಿಮ್ಮತ್ತು ಬರುತ್ತೆ, ಅದು ಡಿಪ್ರಿಸಿಯೇಷನ್ ಆಗುತ್ತೆ. ಅದಕ್ಕೆ ವ್ಯಾಪಾರಸ್ಥರು ಏನು ಹೇಳ್ತೀವಿ, ಈ ಮಾರ್ವಾಡಿ ಎಲ್ಲ ಬರ್ತಾರೆ, ಗುಜರಾತ್, ಮಾರ್ವಾಡಿ, ರಾಜಸ್ಥಾನ್ ಬರ್ತಾರೆ, ಎಲ್ಲ ಬ್ಯಾಂಕರ್ಸ್ ಅವ್ರೇನು ಪ್ರತಿ ಊರಲ್ಲಿ ಎಲ್ಲ ಬಿಲ್ಡಿಂಗ್ ಸ್ವಂತ ಕಟ್ತಾರ, ಬಾಡಿಗೆ ತಗೊಂಡು ಕಟ್ತಾರೆ, ಬಾಡಿಗೆ ಮನೇಲಿ ಇರ್ತಾರೆ. ಅವ್ರಿಗಿಂತ ಬಂಡವಾಳ ಎಲ್ಲ ಉದ್ಯೋಗ ಹಾಕಾರೆ. ನಿನ್ನ ಹತ್ರ ಏನು ಇನ್ಕಮ್ ಬರುತ್ತೆ ಸೇವ್ ಮಾಡು, ಲ್ಯಾಂಡ್ ತಗೋ, ಸೈಟ್ ತಗೋ, ನಿನಗೆ ಏನು ನೀಗುತ್ತೆ ಅದನ್ನ ಮಾಡು. ಈಗ ಅಗ್ರಿಕಲ್ಚರ್ ಮಾಡಬೇಕು, ನನಗೊಂದು 10 ಎಕರೆ ಲ್ಯಾಂಡ್ ಬೇಕು, 10 ಎಕರೆ ಮಾಡೋ ಲೇಬರ್ ಸಿಗ್ತಾ ಇಲ್ಲ. ನೀವು ಅಲ್ಲಿ ದುಡ್ಡು ಹಾಕಿದ್ರೆ ನಿಮಗೆ ಅದು ನಿಮ್ಗೆ ಮೇಂಟೈನ್ ಆಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಅಗ್ರಿಕಲ್ಚರ್ನಿಂದ ಹಿಂಸರಿತಾ ಇದ್ದಾರೆ. ಅಗ್ರಿಕಲ್ಚರ್ನಲ್ಲಿ ಲೇಬರ್ ಮೇಲೆ ಡಿಪೆಂಡ್ ಇದ್ದೀವಲ್ಲ, ಲ್ಯಾಂಡ್ ವ್ಯಾಲ್ಯೂ ಏರ್ತಾ ಇದೆ, ಅದು ಬೇರೆ. ನಿಮಗೇನು ಉತ್ಪನ್ನ ಬರ್ತಾರೆ, ಇಟ್ಸ್ ಎ ಕ್ರೀಮ್, ಇದು ಡಿವಿಡೆಂಡ್ ನಿಮಗೆ. ಬಟ್ ಅದು ಬರಬೇಕಂದ್ರೆ ನೀವು ಕೆಲಸ ಮಾಡಬೇಕು. ಅದಕ್ಕೆ ನಾವು ವ್ಯಾಪಾರಸ್ಥರು ಏನು ಹೇಳ್ತೀವಿ, ನಿಮ್ಗೆ ಲ್ಯಾಂಡ್ ಮಾಡೋಕ್ಕಾಗಲ್ಲ, ಬಿಟ್ಬಿಡು, ಒಂದು ಕಮರ್ಷಿಯಲ್ ಪ್ರಾಪರ್ಟಿ ಡೆವಲಪ್ ಮಾಡು, ಒಂದು 4 ಅಂಗಡಿ ಕಟ್ಟು, ಕಾಂಪ್ಲೆಕ್ಸ್ ಮಾಡು, 10x10 ಶಾಪ್ಸ್. ಅದಕ್ಕೂ ನಿನ್ಗೆ 10,000 ಬಾಡಿಗೆ ಬರ್ತಾ ಇಲ್ಲ, ವರ್ಷಕ್ಕೆ 1 ಲಕ್ಷ ರೂಪಾಯಿ ನಿನ್ಗೆ ಅಲ್ಲೂ ಸಿಗ್ತಲ್ಲ. ಅದಕ್ಕೂ 1 ಎಕರೆ ಭೂಮಿ ಅಷ್ಟೇ ಕಿಮ್ಮತ್ತಲ್ಲ ಅದಕ್ಕೆ. ಇಲ್ಲಿ ಲೇಬರ್ ಇಲ್ಲ, ಹೆಡೇಕ್ ಇಲ್ಲ, ಕರೆಂಟ್ ಬಿಲ್ ತುಂಬ ಆಗಿಲ್ಲ, ಎಲ್ಲ ಅವನೇ ಮಾಡ್ಕೋತಾನೆ. ನಿನಗೆ ಎಂಡ್ ಇನ್ಕಮ್ ಆರಾಮಾಗಿ ಬರುತ್ತೆ. ನಾವು ಹೇಳೋದೇನು, ಪ್ರತಿಯೊಬ್ಬರು ಒಂದೊಂದೊಂದು ಇನ್ಕಮ್ ಸೋರ್ಸ್ ಸ್ವಲ್ಪ ಕಸ್ಟಮೈಸ್ ಇದೆ. ನಂದು ನಿಮಗೆ ಅಪ್ಲೈ ಆಗಲ್ಲ, ನಿಮ್ಮದು ಇನ್ನೊಬ್ರಿಗೆ ಆಗಲ್ಲ. ಜನರಲಿ ನಾನೇನು ಹೇಳ್ತೀವಿ, ಈಗ ನೀವು ಒಂದು 20 ವರ್ಷ ದುಡೀರಿ, ಬಾಡಿಗೆ ಇರ್ರಿ, ಏನು ತೊಂದರೆ ಇಲ್ಲ. ಆ ದುಡ್ಡು ನೀವು 20 ವರ್ಷ ಕಾಯಿರಿ, ನೀವು 10 ಮನೆ ಕೊಂಡು ತಗೋಬೋದು. ಪ್ರತಿಯೊಂದು ವಸ್ತುಗೆ ಸಾಲ ತಗೊಳ್ಳೋಕ್ಕೆ ನಮಗೆ ಅಂಜಿಕೆನೇ ಇಲ್ಲ. ಮೊದಲು ಸಾಲ ಮಾಡಿದ್ರೆ ಹೆಂಗೆ ಕೊಡ್ತಿರ್ಕಿಲ್ಲ, ಬಿಡಪ್ಪ ಒಂದು ಸಾಲಗಾರನ, ಇವತ್ತು ಸಾಲ ಇಲ್ಲ ಅಂದ್ರೆ ಬದುಕಕ್ಕಾಗತ್ತಲ್ಲ, ಹೇಗೆ ಮಾಡಬೇಕು? ಇದರಾಗಿಂದ ನಾವು ಯುವಕರು ಹೊರಗೆ ಬರಬೇಕು, ಸಾಲ ಮುಕ್ತ ಜೀವನ ನಡೆಸಬೇಕು. ಇದು ಹೇಗೆ ಬೇಡಪ್ಪ, ಯಾವ ಭೋಜನೂ ಬೇಡ. ಬ್ಯಾಂಕ್ನಾಗ ಹೋದ್ರೆ ಸಿವಿಲ್, ನೀ ಸಾಲ ಕೇಳ್ರೆ ಸಿವಿಲಪ್ಪ, ಡಿಪಾಸಿಟ್ ಇಡ್ರೆ ನನಗೇನು ಸಿವಿಲ್ ಇದೆ. ಆ ಥರ ನಾವು ಬದುಕಬೇಕು.